2025 IPL ದಿನೇ ದಿನೇ ರಂಗು ಪಡ್ಕೊಳ್ತಾ ಇದ್ದು ಕೆಲ ತಂಡಗಳು ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಸಾಧಿಸಿ ಟೇಬಲ್ ಟಾಪರ್ಸ್ ಆಗಿದ್ರೆ ಇನ್ನೂ ಕೆಲವರು ಸಾಲು ಸಾಲು ಸೋಲುಗಳಿಂದ ಕಂಗೆಟ್ಟಿದ್ದಾರೆ. ಸೋಮವಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ಈ ಪಂದ್ಯ ಹಲವು ವಿಚಾರಗಳಿಂದ ಕುತೂಹಲ ಮೂಡಿಸಿದೆ. ಸೂಪರ್ ಸ್ಟಾರ್ ಪ್ಲೇಯರ್ಗಳೇ ಆಡುವ ಈ ತಂಡಗಳ ಜಿದ್ದಾಜಿದ್ದಿನ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸತತ 17 ಸೀಸನ್ಗಳಿಂದ ಟ್ರೋಫಿ ವಂಚಿತವಾಗಿರುವಂಥ RCB ಒಂದು ಕಡೆ, 10 ವರ್ಷಗಳ ಅಂತರದಲ್ಲೇ 5 ಸಲ ಚಾಂಪಿಯನ್ ಪಟ್ಟಕ್ಕೇರಿರುವಂಥ ಮುಂಬೈ ಇಂಡಿಯನ್ಸ್ ಮತ್ತೊಂದು ಕಡೆ. ಬಟ್ ಪಾಪ್ಯುಲಾರಿಟಿ ಅಂತ ಬಂದರೆ IPL ಇತಿಹಾಸದಲ್ಲಿ ಈ ತಂಡಗಳು ಟಾಪ್ನಲ್ಲೇ ಇವೆ. ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಪೀಕ್ನಲ್ಲಿದೆ. ಇದೀಗ ಈ ಸೀಸನ್ನಲ್ಲಿ ಮೊದಲ ಬಾರಿಗೆ ಉಭಯ ತಂಡಗಳು ಎದುರು ಬದಲಾಗ್ತಾ ಇದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಏಪ್ರಿಲ್ 7 ಅಂದರೆ ಇದೇ ಸೋಮವಾರ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. IPLನಲ್ಲಿ ಪ್ರಾಬಲ್ಯ ಸಾಧಿಸಿರುವ ಮುಂಬೈ ಇಂಡಿಯನ್ಸ್. IPLನ ಹಿಸ್ಟ್ರಿ ಕೆದಕಿದ್ರೆ ಕಳೆದ ಕೆಲ ವರ್ಷಗಳಲ್ಲಿ ಮುಂಬೈ ಇಂಡಿಯನ್ಸ್ ಸಂಪೂರ್ಣವಾಗಿ ಪ್ರಾಬಲ್ಯವನ್ನು ಮೆರೆದಿದೆ. ಕಳೆದ 10 ವರ್ಷಗಳಲ್ಲಿ ಈ ತಂಡ 5 ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದೆ. ಈ ಎಲ್ಲ ಪ್ರಶಸ್ತಿ ಗೆಲುವುಗಳು ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲೇ ಬಂದಿದೆ. ಆದರೆ 2024ರಿಂದ ಮುಂಬೈ ತಂಡದ ಕ್ಯಾಪ್ಟನ್ಸಿ ಹಾರ್ದಿಕ್ ಪಾಂಡ್ಯಗೆ ಕಟ್ಟಲಾಗಿದೆ. ಮತ್ತೊಂದು ಕಡೆ 2013ರಿಂದ 2021ರ ಆವೃತ್ತಿವರೆಗೆ IPLನಲ್ಲಿ ಬೆಂಗಳೂರು ತಂಡವನ್ನು ವಿರಾಟ್ ಕೊಹ್ಲಿ ಮುನ್ನಡೆಸಿದ್ರು. ವಿರಾಟ್ ನಾಯಕತ್ವದಿಂದ ಕೆಳಗಿಳಿದಾಗ 2022ರಿಂದ ಅವರು ಫಾಫ್ ಡುಪ್ಲೆಸಿಸ್ ರೂಪದಲ್ಲಿ ಹೊಸ ನಾಯಕನನ್ನು ನೇಮಕ ಮಾಡಿದರು. ಇದೀಗ 2025ರಲ್ಲಿ ರಜತ್ ಪಾಟಿದಾರ್ ಅವರಿಗೆ ಆರ್ಮ್ ಬ್ಯಾಂಡ್ ಅನ್ನು ಹಸ್ತಾಂತರ ಮಾಡಲಾಗಿದೆ. ರೆಡ್ ಆರ್ಮಿಯನ್ನು ರಜತ್ ಪಾಟಿದಾರ್ ಈ ವರ್ಷ ಮುನ್ನಡೆಸ್ತಾ ಇದ್ದಾರೆ. 2 ಪಂದ್ಯಗಳನ್ನು ಗೆದ್ದು 1 ಪಂದ್ಯ ಸೋತಿರುವಂಥ RCB ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಮತ್ತೊಂದು ಕಡೆ ಮುಂಬೈ ಇಂಡಿಯನ್ಸ್ ಮೊದಲ 2 ಮ್ಯಾಚ್ಗಳನ್ನು ಸೋತು 3ನೇ ಪಂದ್ಯದಲ್ಲಿ ಗೆಲುವಿನ ರುಚಿ ಕಂಡಿದೆ. ಹೀಗಾಗಿ ಇದೇ ಗೆಲುವನ್ನು ಕಂಟಿನ್ಯೂ ಮಾಡುವಂಥ ಜೋಶ್ನಲ್ಲಿದೆ. ಶುಕ್ರವಾರ LSG ವಿರುದ್ಧ ಕಣಕ್ಕಿಳಿಯಲಿರುವಂಥ ಮುಂಬೈ ತಂಡ ತನ್ನ 4ನೇ ಪಂದ್ಯವನ್ನು ಏಪ್ರಿಲ್ 7ರಂದು RCB ವಿರುದ್ಧ ಆಡಲಿದೆ. ಶುಕ್ರವಾರ LSG ವಿರುದ್ಧ ಕಣಕ್ಕಿಳಿಯಲಿರುವಂಥ ಮುಂಬೈ ಇಂಡಿಯನ್ಸ್ ಏಪ್ರಿಲ್ 7ಕ್ಕೆ RCB ವಿರುದ್ಧ 4ನೇ ಪಂದ್ಯವನ್ನಾಡಲಿದೆ. ಫಾರ್ಮ್ಗೆ ಬರಬೇಕಿದೆ ಬೆಂಗಳೂರು ಟೀಮ್ ಪ್ಲೇಯರ್ಸ್. ಮೊದಲ 2 ಪಂದ್ಯಗಳಲ್ಲಿ RCBಗೆ ಸಾಲಿಡ್ ಸ್ಟಾರ್ಟ್ ಸಿಕ್ಕಿತ್ತು. ಪವರ್ ಪ್ಲೇನಲ್ಲಿ ಕೊಹ್ಲಿ ಮತ್ತು ಸಾಟ್ ಜೋಡಿ ಮೋಡಿ ಮಾಡಿತ್ತು. ಆದರೆ ಗುಜರಾತ್ ಎದುರಿನ ಪಂದ್ಯದಲ್ಲಿ ಇದೆಲ್ಲ ಉಲ್ಟಾ ಆಗಿತ್ತು. 2ನೇ ಓವರ್ನಲ್ಲಿ ವಿರಾಟ್ ಕೊಹ್ಲಿ ವಿಕೆಟ್ ಒಪ್ಪಿಸಿದ ಬೆನ್ನಲ್ಲೇ ದೇವದತ್ ಪಡಿಕ್ಕಲ್, ಫಿಲ್ ಸಾಟ್ ಒಬ್ಬರ ಹಿಂದೆ ಒಬ್ಬರಂತೆ ಪೆವಿಲಿಯನ್ ಸೇರ್ಕೊಂಡಿದ್ರು. ರಜತ್ ಪಾಟಿದಾರ್ ಕೂಡ ಫೇಲ್ಯೂರ್ ಆಗಿದ್ರು. ಇನ್ನು ದೇವದತ್ ಪಡಿಕ್ಕಲ್ ಆಡಿದ 3 ಪಂದ್ಯಗಳಿಂದಲೂ ಕೂಡ ಕ್ರೀಸ್ನಲ್ಲಿ ಹೆಚ್ಚು ಹೊತ್ತು ನಿಂತಿಲ್ಲ. ಜಿತೇಶ್ ಶರ್ಮಾ ಕಡೆಯಿಂದ ಮತ್ತಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕಿದೆ. ಇನ್ನು ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಆಟ 1 ಪಂದ್ಯಕ್ಕಷ್ಟೇ ಸೀಮಿತವಾದಂತಿದೆ. ಕೋಲ್ಕತ್ತಾದಲ್ಲಿ 3 ವಿಕೆಟ್ ಪಡೆದಿದ್ದಂಥ ಕೃನಾಲ್ ಪಾಂಡ್ಯ ಕಳೆದ 2 ಪಂದ್ಯಗಳಿಂದ ವಿಕೆಟ್ಲೆಸ್ ಆಗಿದ್ದಾರೆ. ಬೆಂಗಳೂರಲ್ಲಿ ಬರೋಬ್ಬರಿ 11.30 ಎಕಾನಮಿಯಲ್ಲಿ ರನ್ ಅನ್ನು ಬಿಟ್ಕೊಟ್ಟಿದ್ದಾರೆ. 2 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ್ದು ಬಂದಿರೋದು ಜಸ್ಟ್ 5 ರನ್ಗಳು ಮಾತ್ರ. ಸೊ ನೆಕ್ಸ್ಟ್ ಮ್ಯಾಚ್ ಕಂಬ್ಯಾಕ್ ಮಾಡಲೇಬೇಕಿದೆ. ಆಲ್ರೌಂಡರ್ ಪ್ರದರ್ಶನ ನೀಡಲೇಬೇಕಿದೆ. ಇನ್ನು ಬೌಲಿಂಗ್ ವಿಭಾಗ ನೋಡೋದಾದ್ರೆ ಈ ಹಿಂದಿಗಿಂತ ಬೆಸ್ಟ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಮುಂಬೈ ವಿರುದ್ಧ ಕೂಡ ಅಂಥದ್ದೇ ಪರ್ಫಾರ್ಮೆನ್ಸ್ ಬರಬೇಕಿದೆ. ಈ ಟ್ರಿಕ್ಸ್ ವರ್ಕೌಟ್ ಆದರೆ ಗೆಲುವು ನಮ್ಮದೇ ಆಗಲಿದೆ. 2024ರಲ್ಲಿ ವಾಂಖೇಡೆಯಲ್ಲಿ RCB ವಿರುದ್ಧ MI ಭರ್ಜರಿ ಗೆಲುವು. ಇನ್ನು ಮುಂಬೈ ಮತ್ತು ಬೆಂಗಳೂರು ನಡುವೆ 2024ರಲ್ಲಿ ಇದೇ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದಿದ್ದಂಥ ಕೊನೆಯ ಪಂದ್ಯದಲ್ಲಿ ಮುಂಬೈ ತಂಡ ಅಬ್ಬರಿಸಿತ್ತು. IPL 2024ರ ಏಪ್ರಿಲ್ 11ರಂದು ನಡೆದಿದ್ದಂಥ ಆ ಟೂರ್ನಿಯ 25ನೇ ಪಂದ್ಯದಲ್ಲಿ ವಾಂಖೇಡೆ ಕ್ರೀಡಾಂಗಣದಲ್ಲಿ ಕೊನೆಯ ಬಾರಿಗೆ ತಂಡಗಳು ಮುಖಾಮುಖಿಯಾಗಿದ್ವು. ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಮತ್ತು ವಿಲ್ ಜಾಕ್ಸ್ ಸಿಂಗಲ್ ಡಿಜಿಟ್ಗೆ ವಿಕೆಟ್ ಒಪ್ಪಿಸಿದ್ರು. ಆದರೆ ನಾಯಕ ಫಾಫ್ ಡುಪ್ಲೆಸಿಸ್ ಮತ್ತು ರಜತ್ ಪಾಟಿದಾರ್ ಅರ್ಧ ಶತಕಗಳೊಂದಿಗೆ ಜವಾಬ್ದಾರಿಯುತವಾದಂಥ ಆಟವನ್ನಾಡಿದರು. ದಿನೇಶ್ ಕಾರ್ತಿಕ್ ಅವರ ಮತ್ತೊಂದು ಅರ್ಧ ಶತಕದಿಂದ ಸ್ಕೋರ್ ಹೆಚ್ಚಾಗಿತ್ತು. 3 ವೈಯಕ್ತಿಕ ಅರ್ಧ ಶತಕದ ಹೊರತಾಗಿ ಕೂಡ RCB 20 ಓವರ್ಗಳಲ್ಲಿ 8 ವಿಕೆಟ್ಗಳನ್ನು ಕಳ್ಕೊಂಡು 196 ರನ್ಗಳನ್ನು ಕಲೆ ಹಾಕಿತ್ತು. ಈ ಟಾರ್ಗೆಟ್ ಬೆನ್ನತ್ತಿದಂಥ MI ತಂಡ ಹೋಮ್ ಗ್ರೌಂಡ್ನಲ್ಲಿ ಈಸಿಯಾಗಿ ಟಾರ್ಗೆಟ್ ಅನ್ನು ರೀಚ್ ಆಗಿತ್ತು. ಇಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮಾ ಆಕ್ರಮಣಕಾರಿಯಾಗಿ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದರು. ಇಶಾನ್ ಕಿಶನ್ 69 ರನ್ ಚೆಚ್ಚಿದ್ರೆ ರೋಹಿತ್ ಶರ್ಮಾ 38 ರನ್ ಗಳಿಸಿದ್ರು. ಸೂರ್ಯಕುಮಾರ್ ಯಾದವ್ 52 ರನ್, ಹಾರ್ದಿಕ್ ಪಾಂಡ್ಯ 21 ರನ್, ತಿಲಕ್ ವರ್ಮಾ 16 ರನ್ ಗಳಿಸುವ ಮೂಲಕ 15.3 ಓವರ್ಗಳಲ್ಲಿ ಟಾರ್ಗೆಟ್ ಬೆನ್ನಟ್ಟಿ ಗೆದ್ದು ಬೀಗಿದ್ರು. ಮುಂಬೈ ಮತ್ತು RCB ತಂಡಗಳು ಈವರೆಗೂ IPLನಲ್ಲಿ 33 ಪಂದ್ಯಗಳನ್ನಾಡಿವೆ. ಇದರಲ್ಲಿ ಮುಂಬೈ ತಂಡ 19 ಪಂದ್ಯಗಳನ್ನು ಗೆದ್ದಿದ್ರೆ RCB 14 ಪಂದ್ಯಗಳಲ್ಲಿ ಜಯಬೇರಿ ಬಾರಿಸಿದೆ. MI ವಿರುದ್ಧ 855 ರನ್ ಕಲೆ ಹಾಕಿದ್ದ ಕೊಹ್ಲಿ. ಮುಂಬೈ ಇಂಡಿಯನ್ಸ್ ವಿರುದ್ಧ ವಿರಾಟ್ ಕೊಹ್ಲಿ ಹೇಗೆ ಬ್ಯಾಟ್ ಬೀಸ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಮುಂಬೈ ವಿರುದ್ಧ 33 ಪಂದ್ಯಗಳನ್ನು ಆಡಿರುವಂಥ ಕೊಹ್ಲಿ 32 ಇನ್ನಿಂಗ್ಸ್ಗಳಿಂದ
855 ರನ್ಗಳನ್ನು ಕಲೆ ಹಾಕಿದ್ದಾರೆ. 30.54 ಆವರೇಜ್ನಲ್ಲಿ ಸ್ಕೋರ್ ಮಾಡಿದ್ದಾರೆ. ಇದರಲ್ಲಿ 5 ಅರ್ಧ ಶತಕಗಳು ಕೂಡ ಇವೆ. ಮುಂಬೈ ವಿರುದ್ಧ 92 ರನ್ ಗಳಿಸಿದ್ದೇ ಹೈಯೆಸ್ಟ್ ಸ್ಕೋರ್ ಆಗಿದೆ. ಐಪಿಎಲ್ ಹಿಸ್ಟ್ರಿಯಲ್ಲಿ 255 ಪಂದ್ಯಗಳನ್ನು ಆಡಿರುವಂತಹ ಕೊಹ್ಲಿ 8101 ರನ್ ಕಲೆ ಹಾಕಿದ್ದಾರೆ. ಇದರಲ್ಲಿ 56 ಅರ್ಧ ಶತಕ ಹಾಗೆ 8 ಸೆಂಚುರಿಗಳು ಕೂಡ ಸೇರಿವೆ. ಒಟ್ನಲ್ಲಿ ಕೋಲ್ಕತ್ತಾ ವಿರುದ್ಧ ದಾಖಲೆ ಗೆಲುವು. ಚಪಾಕ್ನಲ್ಲಿ 17 ವರ್ಷಗಳ ಬಳಿಕ ವಿಕ್ಟರಿ ಬಾರಿಸಿರುವಂತಹ ಆರ್ಸಿಬಿ 3ನೇ ಮ್ಯಾಚ್ನಲ್ಲಿ ಸೋಲನ್ನ ಕಂಡಿದೆ. ಆದ್ರೆ ಈಗ ಮುಂಬೈ ವಿರುದ್ಧ ಗೆಲ್ಲುವ ಮೂಲಕ ಗೆಲುವಿನ ಟ್ರ್ಯಾಕ್ಗೆ ಕಮ್ ಬ್ಯಾಕ್ ಮಾಡಬೇಕಿದೆ. ನಮಸ್ಕಾರ.